ನಮಸ್ಕಾರ ಗುರು, TVS ಅವರೊಂದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ಇದೇನೇ ದ ಆರ್ಬಿಟರ್ EV ಅಂತ ಹೇಳಿಬಿಟ್ಟು. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಕಂಪೇರ್ ಮಾಡಿದ್ರೆ. ಮಾರ್ಕೆಟಲ್ಲಿ ಇವಾಗ ಎಷ್ಟೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಅಲ್ಲ, ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದು ಸೀರೀಸ್ ಥರ ವಿಡಿಯೋ ಮಾಡ್ತೀನಿ. ಇದರಲ್ಲಿ ನಾನು ನಿಮಗೆ ಸ್ಪೆಕ್ಸು, ರಿಯಲ್ ವರ್ಲ್ಡ್ ರೇಂಜು, ಚಾರ್ಜಿಂಗು, ಓನರ್ಶಿಪ್ ಕಾಸ್ಟು ಜೊತೆಗೆ ಪರ್ಸ್ನಲ್ ನನ್ನ ರೈಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಸೊ ಈ ಆರ್ಬಿಟರು ತುಂಬ ಮಿನಿಮಲ್ ಇದೆ, ಆದರೂ ಸರ್ಪ್ರೈಸಿಂಗ್ಲಿ ಇದು ಪ್ರಾಕ್ಟಿಕಲ್ ಇದೆ. ರಿಯಲ್ ವರ್ಲ್ಡ್ ರೇಂಜು ತುಂಬಾ ಹೇಳ್ತಾರೆ ಇವರು. ಹಾಗಾಗಿ ನಾವು ಎಲ್ಲದನ್ನು ಒಂದೊಂದೇ ಬ್ರೇಕ್ ಡೌನ್ ಮಾಡಿ ನೋಡೋಣ. ಫಸ್ಟು ನಾವು ಡಿಸೈನ್ ನೋಡೋಣ, ಯಾಕೆಂದರೆ ಯಾರೇ ಗಾಡಿ ತೊಗೊಳಿದ್ರು ಫಸ್ಟು ಡಿಸೈನ್ನೇ ನೋಡೋದು. TVS ಅವರು ತುಂಬ ಮಿನಿಮಲ್ ಆಗಿಟ್ಟಿದ್ದಾರೆ ಡಿಸೈನ್ನ, ಜಾಸ್ತಿ ಓವರ್ ಸ್ಟೈಲ್ ಮಾಡಿಲ್ಲ. ಲೈನ್ಸು ತುಂಬ ಕ್ಲೀನಾಗಿದೆ, ಹಾಗನ್ಬಿಟ್ಟು ಮಾಡ್ರನ್ ಆಗಿ ಕೂಡ ಇದೆ ಇದು ಗಾಡಿ. ಅದಲ್ಲದೆ ನಿಮಗೆ ಒಟ್ಟು 6 ಕಲರ್ ಆಪ್ಷನ್ಸ್ ಬರುತ್ತೆ, ಒಂದಕ್ಕಿಂತ ಒಂದು ಸಖತ್ತಾಗಿದೆ. ನಿಮಗೆ ಫುಲ್ ಲೌಡ್ ಆಗಿರಬೇಕು, ಸಖತ್ ಫಂಕಿ ಕಾಣಬೇಕಂದ್ರೆ ನೀವು ಆ ಥರ ಕಲರ್ಸ್ ಕೂಡ ಚೂಸ್ ಮಾಡ್ಬೋದು. ಇಲ್ಲ ತುಂಬ ಸಿಂಪಲ್ ಆ್ಯಂಡ್ ಕ್ವೈಟ್ ಆಗಿರಬೇಕು ಕಲರ್ಸ್ ಅಂತ ಹೇಳಿದ್ರೆ ನೀವು ಆ ಥರ ಕಲರ್ಸ್ ಕೂಡ ಚೂಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಏರೋಡೈನಮಿಕ್ಸ್ ನೋಡೋಣ. TVS ಅವರು ಏರೋಡೈನಮಿಕ್ಸ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ಇದರಲ್ಲಿ ಬೆಸ್ಟ್ ಇನ್ ದ ಕ್ಲಾಸ್ ಏರೋಡೈನಮಿಕ್ಸ್ ಸಿಗುತ್ತೆ. ಇದರಿಂದ ನಿಮಗೆ ಗಾಡಿ ತುಂಬ ಸ್ಲೀಕಾಗಿ ಕಾಣುತ್ತೆ. ಅದಲ್ಲದೆ ನಿಮಗೆ ಬೇರೆ ಸಿಟಿ ಸ್ಕೂಟರ್ಸ್ ಥರ ಅನಿಸಲ್ಲ, ಒಂದು ಸ್ವಲ್ಪ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರಾಕ್ಟಿಕಲಿ ಇದು ನಿಮಗೆ 10% ರೇಂಜು ಇಂಪ್ರೂವ್ ಮಾಡುತ್ತೆ ಈ ಜಸ್ಟ್ ಏರೋಡೈನಮಿಕ್ಸ್ ಡಿಸೈನ್ದು ಚೇಂಜಿಂದ. ಮೂರನೇದಾಗಿ ನಾವು ಪ್ರಾಕ್ಟಿಕ್ಯಾಲಿಟಿ ನೋಡೋಣ. ಬಿಕಾಸ್ ನಮಗೆ ಎವ್ರಿ ಡೇ ಯೂಸೇಜಲ್ಲಿ ಮ್ಯಾಟರ್ ಆಗೋವಂಥ ವಿಚಾರನೇ ಪ್ರಾಕ್ಟಿಕ್ಯಾಲಿಟಿ. ಫಾರ್ ಎಕ್ಸಾಂಪಲು ನಾವಿವಾಗ ಎಲ್ಲೋ ಒಂದು ಕಡೆ ಹೋಗ್ತಾ ಇರಬೇಕು, ಹೆಲ್ಮೆಟ್ ಎಲ್ಲಿ ಇಡ್ಬೋದು, ಎಷ್ಟು ಸ್ಟೋರೇಜ್ ಇದೆ, ಇದು ನಮಗೆ ಇಂಪಾರ್ಟೆಂಟು. ಇದರಲ್ಲಿ ನಿಮಗೆ 34 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನೀವು ಒಂದಲ್ಲ 2 ಹೆಲ್ಮೆಟ್ ಇಡ್ಬೋದು ಇದರಲ್ಲಿರುವಂಥ ಬೂಟ್ ಸ್ಪೇಸಲ್ಲಿ. ಸುಮಾರು ಗಾಡಿಗಳಲ್ಲಿ ನಿಮಗೆ ಒಂದು ಹೆಲ್ಮೆಟ್ನ ಇಡೋಕ್ಕಾಗಲ್ಲ, ಇದರಲ್ಲಿ 2 ಅಂತಂದರೆ ಬೇಜಾನು. ಸೊ ಇದಲ್ಲದೆ ಫಾರ್ ಎಕ್ಸಾಂಪಲ್ ನೀವು ಕಮ್ಯೂಟ್ ಮಾಡ್ತಾ ಇರ್ತೀರಾ, ಬ್ಯಾಕ್ ಪ್ಯಾಕ್ ಇಡಬೇಕು, ಇಲ್ಲ ಗ್ರೋಸರೀಸ್ ತರಬೇಕು, ಇಲ್ಲ ನೀವೆಲ್ಲೋ ಒಂದು ಕಡೆ ಜಿಮ್ಗೆ ಹೋಗ್ತೀರಾ, ಜಿಮ್ ಬ್ಯಾಗ್ ಇಡಬೇಕು, ಇಲ್ಲ ನೀವು ಬ್ಯಾಡ್ಮಿಂಟನ್ ಪ್ಲೇಯರು ನಿಮಗೆ ಅದ್ರದ್ದು ರ್ಯಾಕೆಟ್ ಇಡಬೇಕು, ಇಲ್ಲ ಯೋಗಾಗೆ ಹೋಗ್ತೀನಿ ಇದ್ರದ್ದು ನೀವು ಯೋಗ ಮ್ಯಾಟ್ ಕೂಡ ಇಡ್ಬೋದು. ಈ ಥರ ನಿಮಗೆ ಪ್ರಾಕ್ಟಿಕಲಿ ಏನೇ ಇದ್ರೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು 34 ಲೀಟರ್ ಬೂಟ್ ಸ್ಪೇಸಿಂದ. ನೆಕ್ಸ್ಟು ನಾವು ಲೈಟ್ಸ್ ಯಾವ ಥರ ಇದೆ ಅಂತೇಳಿ ನೋಡೋಣ. ಇದರಲ್ಲಿ ನಿಮಗೆ ಕ್ರಿಸ್ಟಲ್ LED ಹೆಡ್ಲ್ಯಾಂಪ್ಸ್ ಪ್ಲಸ್ ಕಾಂಬಿನೇಷನ್ ಲೈಟ್ಸ್ ಅಂತ ಹೇಳಿ ಕೊಡ್ತಾನೆ. ಇದು ನಿಮಗೆ ಸಖತ್ತು ಮಾಡ್ರನ್ ಆಗಿದೆ ಮತ್ತು ನಿಮಗೆ ನೈಟ್ ಟೈಮ್ ಪ್ರಾಕ್ಟಿಕಲಿ ಇದು ಹೆಲ್ಪ್ ಆಗುತ್ತೆ. ನಿಮಗೆ ಒಂದು ಆವ್ರೇಜ್ ಸಿಟಿ ಸ್ಕೂಟರ್ಗೆ ಕಂಪೇರ್ ಮಾಡಿದ್ರೆ ಈ ಹೆಡ್ಲೈಟ್ಸು ನಿಮಗೆ ಪ್ರಾಕ್ಟಿಕಲಿ ತುಂಬ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತು ನಮ್ಮ ಬ್ಯಾಂಗ್ಳೂರ್ ಥರ ಸಿಟಿಯಲ್ಲಿ ಯಾವ ಥರ ರೋಡ್ಸ್ ಇರುತ್ತೆ. ಸೊ ನಿಮಗೆ ಬ್ಯಾಡ್ ರೋಡ್ಸ್ ಇದ್ದರೂ ನೀವು ಲೇಟ್ ನೈಟು ಇಲ್ಲ ಈವ್ನಿಂಗಲ್ಲಿ ಎಲ್ಲಾರ ಕಮ್ಯೂಟ್ ಮಾಡ್ತಾ ಇದ್ರೂ ಇದು ನಿಮಗೆ ಸೇಫ್ಟಿ ವೈಸು ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವುದು ಗುರು ಇಂಪಾರ್ಟೆಂಟು? ರೇಂಜು. ನಿಮಗೆ IDC ವರ್ಸಸ್ ರಿಯಲ್ ವರ್ಲ್ಡು ಇದು ತುಂಬಾ ಇಂಪಾರ್ಟೆಂಟು. TVS ಅವರು IDC ರೇಂಜು 158 ಕಿಲೋಮೀಟರ್ಸ್ನ ಕೋಟ್ ಮಾಡ್ತಾರೆ. ಬಟ್ ನಮಗೆ ರಿಯಲ್ ವರ್ಲ್ಡಲ್ಲಿ 115 to 120 ಕಿಲೋಮೀಟರ್ಸ್ ಸಿಗ್ಬೋದು. ಹೇಗೆ ನಿಮ್ಮದು ಲೋಡ್ ಎಷ್ಟಿದೆ, ನೀವು ಎಷ್ಟು ಟ್ರಾಫಿಕಲ್ಲಿ ರೈಡ್ ಮಾಡ್ತೀರಾ, ನೀವು ಯಾವ ಥರ ರೈಡ್ ಮಾಡ್ತೀರಾ, ಇದ್ರ ಮೇಲೆ ಇದು ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಆದ್ರೂ ನಿಮಗೆ 115 to 120 ಕಿಲೋಮೀಟರ್ಸ್ ಬಂದುಬಿಟ್ರೆ ಇದು ಒಂದು ಸಾಲಿಡ್ ರೇಂಜ್ ಅಂತಲೇ ಹೇಳ್ಬೋದು. ನೀವು ಎಲ್ಲೇ ಓಡಾಡೋದಿದ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ನೆಮ್ಮದಿಗೆ ಓಡಾಡ್ಬೋದು. ಸೊ ಸ್ನೇಹಿತರೆ, ನಾವು ಜಸ್ಟ್ ಈ ವಿಡಿಯೋದಲ್ಲಿ ಲಾಂಚ್ ಆಗಿರೋದ್ರಿಂದ ಫಸ್ಟ್ ಲುಕ್ಕು ಯಾವ ಥರ ಇದೆ ಅಂತೇಳಿ ನೋಡಿದ್ವಿ. ಬಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಡಿಸೈನು, ಕಲರ್ಸು, ಸ್ಟೋರೇಜು, ಲೈಟ್ಸು, ರಿಯಲಿಸ್ಟಿಕಲಿ ನಿಮಗೆ ಸಿಟಿಯಲ್ಲಿ ಏನು ರೇಂಜ್ ಕೊಡುತ್ತೆ ಪ್ರತಿಯೊಂದನ್ನು ನೋಡೋಣ. ಬಿಕಾಸ್ ನಾನು ರೈಡ್ ಮಾಡ್ತಾ ನಿಮಗೆ ರಿಯಲ್ ಓನರ್ಶಿಪ್ ಕಾಸ್ಟ್ ಎಷ್ಟು ಬರ್ಬೋದು ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ತೋರಿಸ್ತಾ ಬರ್ತೀನಿ. ಯಾಕಂದರೆ ಕಾಂಪಿಟೇಷನ್ ತುಂಬ ಇದೆ, ಆದರೆ ನಮಗೆ ಬೆಸ್ಟ್ ಯಾವುದು ಅಂತ ಹೇಳಿ ನಾವು ನೋಡಬೇಕು. ಹಾಗಾಗಿ ಈ ಸೀರೀಸಲ್ಲಿ ನೀವು ಪ್ರತಿಯೊಂದು ವೀಡಿಯೋನು ಮಿಸ್ ಮಾಡದೆ ನೋಡಬೇಕಂತ ಹೇಳಿದ್ರೆ ಇವಾಗಲೇ ಒಬ್ಬರು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ನಿಮಗೆ ಈ TVS ಆರ್ಬಿಟರ್ EV ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಚೀರ್ಸ್, ಬಾಯ್.